ನಮಸ್ಕಾರ ಫ್ರೆಂಡ್ಸ್, ನನ್ನ ಹತ್ರ ಒಂದು ಇನ್ಸ್ಟಾ 360 ಇದೆ. ಇದಕ್ಕೆ ಒಂದು ಪ್ರೊಟೆಕ್ಟಿವ್ ಕೇಸ್ ಹುಡುಕ್ತಾ ಇದ್ದೆ. ಫ್ರೇಮ್ ಇದೆ. ಫ್ರೇಮ್ನ ಒಂದು ಆನ್ಲೈನಲ್ಲಿ ಚೆಕ್ ಮಾಡಿದ್ದೆ, ನಾನು ಆರ್ಡ್ರ್ ಹಾಕಿದ್ದೆ. ಆ ಫ್ರೇಮ್ ಬಂದು ಇವತ್ತು ನನಗೆ ರಿಸೀವ್ ಆಯಿತು. ಇದನ್ನು ನಾನು ತರಿಸಿರೋದು ಇಬೇಯಿಂದ. ಇದನ್ನು ಓಪನ್ ಮಾಡಿ ಚೆಕ್ ಮಾಡೋಣ ಈ ಫ್ರೇಮ್ ಇದಕ್ಕಾಗುತ್ತಾ ಅಂತ. ಇದು ಬಂದು ಚೈನಾಯಿಂದ ಬಂದಿದೆ. ಅಮೆಝಾನಲ್ಲಿ ಅವೈಲೇಬಲ್ ಇತ್ತು, ಬಟ್ ರೇಟ್ ತುಂಬ ಜಾಸ್ತಿ ಇತ್ತು. ಆದ್ದರಿಂದ ಇದನ್ನು ಇಬೇಲ್ ಪರ್ಚೇಸ್ ಮಾಡಿದೆ. ಇಬೇಲ್ ಸ್ವಲ್ಪ ಕಮ್ಮಿ ಇತ್ತು, ಅದರಿಂದ ಆಲ್ಮೋಸ್ಟ್ ನಾನು ಆರ್ಡ್ರ್ ಹಾಕಿ ಒಂದು 20 ಡೇಸ್ ಆಗಿತ್ತು. ಇವಾಗ ನನಗೆ ಈ ಪ್ರಾಡಕ್ಟ್ ಸಿಕ್ಕಿದೆ. ಈ ಪ್ರಾಡಕ್ಟ್ ಓಪನ್ ಮಾಡಿ ನಾವು ಚೆಕ್ ಮಾಡೋಣ, ಈ ಪ್ರಾಡಕ್ಟ್ ಇದಕ್ಕೆ ಸೂಟ್ ಆಗುತ್ತಾ, ಅಥವಾ ಸೂಟ್ ಆಗಲ್ಲ ಅಂದರೆ ನಾವು ರಿಟರ್ನ್ ಮಾಡ್ಬೋದಾ, ಚೈನಾಗೆ ಕಳಿಸ್ಬೇಕಾಗತ್ತೆ ವಾಪಸ್ಸು. ಅದು ಹೇಗೆ ಏನು ಎತ್ತ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ನನ್ನ ಮಗಳಿಗಾಗಲೇ ಕ್ಯಾಮ್ರಾನ 2 ಸರಿ ಬೀಳ್ಸಿದ್ದಾಳೆ, ನಾನು ಒಂದು ಸರಿ ಸ್ಲಿಪ್ಪಾಗಿ ಬೀಳ್ಸಿದ್ದೀನಿ. ಆದ್ದರಿಂದ ಆ ಪ್ರೊಟೆಕ್ಟಿವ್ ಕೇಸ್ ಅಂತೂ ನನಗೆ ಬೇಕೇ ಬೇಕು. ಅದಲ್ಲದೆ ನಾನು ಕ್ಯಾಮ್ರಾಗೆ ಒಂದು ಪ್ರೊಟೆಕ್ಟಿವ್ ಲೆನ್ಸ್ ಒಂದು ಹಾಕಿದ್ದೀನಿ, ಅದು ಕೂಡ ನನಗೆ ಬೇಕೇ ಬೇಕು. ಯಾಕೆಂದರೆ ಒಂದು ಸಣ್ಣ ಕಲ್ಲು ತಗಲಿದ್ರೂ ಆ ಗ್ಲಾಸ್ ಏನಿದೆ, ಲೆನ್ಸ್ ಗ್ಲಾಸ್ ಬಂದು ಸ್ಕ್ರ್ಯಾಚ್ ಬಿದ್ದುಬಿಡುತ್ತೆ. ಈ ಪ್ಯಾಕೇಜಲ್ಲಿ 3 ಐಟಮ್ ನಮಗೆ ಬಂದಿದೆ. ಒಂದು ಪ್ರೊಟೆಕ್ಟಿವ್ ಕೇಸು, ಅದ್ರ ಜೊತೆಗೆ ಒಂದು ಟ್ಯಾಗ್ ಕೊಟ್ಟಿದ್ದಾರೆ, ಮತ್ತು ಆ ಕೇಸ್ನ ರಿಮೂವ್ ಮಾಡೋದಕ್ಕೆ ಒಂದು ನಮಗೆ ಪ್ಲ್ಯಾಸ್ಟಿಕ್ಕಲ್ಲಿರೋ ಒಂದು ಸ್ಪ್ಯಾನರ್ ಥರ ಕೊಟ್ಟಿದ್ದಾರೆ. ಈಗ ಇನ್ಸ್ಟಾ 360ಗೆ ಹಾಕಿ ನೋಡೋಣ, ಚೆಕ್ ಮಾಡೋಣ. ಓಕೆ, ಡನ್. ಫಿಟ್ ಆಗ್ತಾ ಇದೆ, ಎಕ್ಸಾಕ್ಟ್ ಫಿಟ್ಟಿಂಗ್ ಇದೆ. ಓಕೆ, ಎಲ್ಲ ಪರ್ಫೆಕ್ಟ್ ಆಗಿದೆ ಅನ್ಕೊತೀನಿ. ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿ ಫಿಟ್ ಆಗಿದೆ. ನಾವೇನೀಗ ರಿಟರ್ನ್ ಮಾಡೋದು ಬೇಕಾಗಿಲ್ಲ ಮತ್ತೆ ಚೈನಾಗೆ. ಈಗ ನಾನು ಟೆಸ್ಟ್ ಮಾಡಿ ನೋಡಬೇಕು, ಯಾಕೆಂದರೆ ಈಗ ಯೂಸ್ ಮಾಡಿರೋ ಪ್ರೊಟೆಕ್ಟಿವ್ ಕೇಸ್ ಬಂದು ಆ ಪ್ರೊಟೆಕ್ಟಿವ್ ಫ್ರೇಮ್ ಏನಿದೆ ಅದು ಇನ್ವಿಸಿಬಲ್ಲ ಏನು ಅಂತ ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ. ಎಸ್, ಹೌದು, ಇನ್ವಿಸಿಬಲ್ ಇದೆ. ಸೊ ಅದರಿಂದ ಆರಾಮಾಗಿ ಇನ್ನು ಶಾರ್ಟ್ಸ್ಗಳು ಮಾಡ್ಬೋದು, ವಿಡಿಯೋಗಳು ತಗೋಬೋದು ಚೆನ್ನಾಗಿ. ನಾವು ಎಲ್ಲಿಂದ ಪರ್ಚೇಸ್ ಮಾಡ್ತೀವಿ ಅಂತಲ್ಲ, ನಾವು ಪರ್ಚೇಸ್ ಮಾಡೋ ಐಟಮ್ಮು ಚೆನ್ನಾಗಿದೆಯಾ, ಕರೆಕ್ಟಾಗಿರೋ ಐಟಮ್ ತರಿಸಿದ್ದೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. Thank you for watching. Like, subscribe, and please click the bell icon.